ಹೊಯ್ಸಳ ರಾಜ ವಿಷ್ಣುವರ್ಧನನ ಹೆಂಡತಿ ರಾಣಿ ಶಾಂತಲ ಈ ಬೆಟ್ಟದಿಂದ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾದ್ರು ಯಾಕೆ? ಈ ಸ್ಥಳ 16ನೇ ಶತಮಾನದಲ್ಲಿ ಶಿವಪ್ಪ ನಾಯಕರ ಕೋಟೆಯಾಗಿತ್ತ. ಈ ಕೋಟೆಯಲ್ಲಿ ಕೆಂಪೇಗೌಡರು ಅಪಾರ ನಿಧಿ ಇಟ್ಟಿದ್ರಂತೆ. ಹಾಗಾದ್ರೆ ಈ ಸ್ಥಳ ಯಾವುದು, ಈ ಸ್ಥಳ ಎಲ್ಲಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನಲ್ಲಿ ಬರುವಂತಹ ಈ ಶಿವಗಂಗೆ ಬೆಟ್ಟವು ಅನೇಕ ಕುತೂಹಲಗಳಿಗೆ ಕಾರಣವಾಗಿದೆ. ಆ ಕುತೂಹಲಗಳನ್ನ ಈ ಬೆಟ್ಟನ ಏರುತ್ತಾ ತಿಳಿಯೋಣ. ಬೆಟ್ಟಕ್ಕೆ ದಾರಿ ಇಲ್ಲಿಂದ ಹೋಗೋಣ, ಯಾಕಂದ್ರೆ ನಮ್ಗೆ ದಾರಿ ಗೊತ್ತಾಗ್ತಿಲ್ಲ. ಇಲ್ಲಿ ಕೇಳ್ಕೊಂತ ಹೋಗ್ತಾ ಇದ್ವಿ. ಅಲ್ಲಲ್ಲಿ ಬಂದ್ ಮಾಡಿಬಿಟ್ಟವ್ರೆ. ಇಲ್ಲಿ ನೋಡ್ಬೋದು ನಮ್ಮ ವಾನರ ಸೇನೆ ಎಲ್ಲ ಕಾಯ್ಕೊಂತ ಇದೆ ನೋಡಿ. ಇಲ್ಲಿ ಬೆಟ್ಟದ ಒಂದು ಚಿತ್ರಣ ಹಾಕಿದ್ದಾರೆ. ಇದೇ ಬೆಟ್ಟಕ್ಕೆ ನಾವು ಹತ್ಬೇಕು ಇವಾಗ. ಈ ಬೆಟ್ಟಕ್ಕೆ ಇಲ್ಲಿಂದ ದಾರಿ ಇದೆಯಂತೆ. ಈ ನಾಗರ ಕಲ್ಲುಗಳು ಅವಾಗಲೇ ತೋರಿಸಿದ ಹಾಗೆ. ಓ ಇಲ್ಲಿದೆ, ಇಲ್ಲೈತ್ ಬಾ, ಅಲ್ಲಿ ಹೊರ ಕೂತಂಬ ನೋಡಿ. ಇಲ್ಲಿ ಬೆಟ್ಟಕ್ಕೆ ದಾರಿ ಇಲ್ಲಿಂದ ಹೋಗ್ಬೇಕು. ನೀವು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಅದೇ ದೇವರ ಒಂದು ದರ್ಶನ ತಗೊಂಡು ಅದ್ರ ಒಳಗಡೆನೇ ಇದೆ ಇದು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ. ಇದ್ರ ಒಳಗಡೆನೇ ಇದೆ ದಾರಿ ನೋಡಿ. ಇಲ್ಲಿಂದ ನೀವು ಬಂದರೆ ಈ ಕಡೆ ನೀವು ಬೆಟ್ಟಕ್ಕೆ ಹೋಗ್ಬೋದು ನೋಡಿ. ಹಳೇ ಕಾಲದ ಒಂದು ಗೋಪುರಗಳು ಇವಾಗ ಆಲ್ರೆಡಿ ಹಾಳಾಗ್ಬಿಟ್ಟಿದೆ ನೋಡಿ. ಸೂರ್ಯ ಕಾಣಿಸ್ತಾ ಇದ್ದಾನಲ್ಲಿ, ನೀವು ನೋಡ್ಬೋದು. ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ನೋಡಿ. ಇಲ್ಲಿ ಹಳೇ ಕಾಲದ ಎಲ್ಲ ವಿಶ್ರಾಂತಿ ಸ್ಥಳಗಳು. ಹಾಗೆ ನಿಮ್ಗೆ ನೋಡ್ಬೋದು ಕೋಟೆ ಥರ ಕಾಣಿಸ್ತಿದೆ. ಇದರ ಕೋಟೆ ಬಗ್ಗೆ ನಾನು ವಿಸ್ತಾರವಾಗಿ ನೆಕ್ಸ್ಟ್ ಇವಾಗ ಹೇಳ್ತೀನಿ. ಈ ವಿಡಿಯೋದಲ್ಲೇ ಹೇಳ್ಕೊತ ಹೋಗ್ತೀನಿ. ಕೋಟೆ ಯಾರು ಕಟ್ಟಿದ್ರು, ಯಾರ್ಯಾರು ಆಳಿದ್ರು, ಏನೇನಿದೆ ಇಲ್ಲೆಲ್ಲ ಏನೇನಾಯಿತು, ಇದರ ಇತಿಹಾಸ ಏನಂತ ನಾನು ಒಂದೊಂದಾಗೆ ತಿಳಿಸ್ತಾ ಹೋಗ್ತೀನಿ. ಈಗ ಬನ್ನಿ ಇವಾಗ ಮೇಲೆ ಹತ್ತಾನೆ. ಇವಾಗ ಶಿವಗಂಗೆ ಬೆಟ್ಟ ಇಲ್ಲಿಂದ ಶುರುವಾಗುತ್ತೆ. ಇವಾಗ ನಿಜವಾದ ಟ್ರೆಕ್ಕಿಂಗ್ ಅಂದರೆ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಆ್ಯಕ್ಚುಲಿ ನೋಡಿ. ಶಿವಗಂಗೆ ಬೆಟ್ಟದ ಟ್ರೆಕ್ಕಿಂಗ್ ಇವಾಗ ಶುರುವಾಗುತ್ತೆ ನಿಮಗೆ. ರಿಯಲ್ ಟ್ರೆಕ್ಕಿಂಗ್ ಅಂದರೆ ಇದು ನೋಡಿ ನೋಡಿ. ಇಲ್ಲಿಂದ ಟ್ರೆಕ್ಕಿಂಗ್ ಶುರುವಾಯಿತು. ಇವಾಗ ಎಲ್ಲ ದೇವಸ್ಥಾನಗಳು ಎಲ್ಲದೂ ಕೂಡ ಅಲ್ಲಿ ನೋಡ್ಕೊಂಬಂದ್ವಿ. ಇಲ್ಲಿ ನಿಜವಾದ ಟ್ರೆಕ್ಕಿಂಗ್ ಇವಾಗ ಶುರುವಾಗುತ್ತೆ ನೋಡಿ. ನೆಕ್ಸ್ಟ್ ಬರೋದು ಒಳಕಲ್ ತೀರ್ಥ. ಹಾಗೆ ಅಲ್ಲಿ ಪಾತಾಳಗಂಗೆ ಆಯಿತು. ಇವಾಗ ಅಂತರಗಂಗೆ ಸಿಗ್ತಾಳೆ. ಇಲ್ಲಿ ನೋಡ್ಬೋದು ದೊಡ್ಡ ಬಂಡೆ ಇದು, ದೊಡ್ಡ ಬಂಡೆಯ ಬೆಟ್ಟ ಒಂದು. ಇದೆಲ್ಲ ಕುರಿದ್ಬಿಟ್ಟಿದ್ದಾರೆ ನೋಡಿ. ಮೆಟ್ಲು ಬಂಡೆಲೆ ಮೆಟ್ಲು ಮಾಡಿದ್ದಾರೆ. ಹತ್ಬೋದು, ಏನು ತೊಂದರೆ ಇಲ್ಲ. ವಯಸ್ಸಾದವ್ರು ಬರಬೇಡಿ ಇಲ್ಲಿ ಹತ್ತಕ್ಕೆ ನೋಡಿ. ಇಲ್ಲೆಲ್ಲ ಇಟ್ಕೊಂಡು ಗ್ರಿಪ್ ಎಲ್ಲ ಮಾಡಿದ್ದಾರೆ ಇಟ್ಕೊಂಡು ಹತ್ತಲಿಕ್ಕೆ. ಮುಂದೆ ಹೋಗ್ತಾ ಕಷ್ಟ ಆಗ್ಬೋದು. ನೋಡೋಣ ಹೇಗಿದೆ ಅಂತ ಬನ್ನಿ. ಹಾಗೆ ನೋಡಿ ಅಲ್ಲಿ ನೀರು ಬಸಿತಾ ಇದೆ ನೋಡಿ. ಅಲ್ಲಿ ಬಂಡೆಗಳಿಗೆ ನೀರು ಮೇಲಿಂದ ಬರ್ತಾ ಇದೆ ಮತ್ತು ಕೆಳಗಡೆನೂ ಕೂಡ ಬಸಿತಾ ಇದೆ ನೋಡಿ. ಅಲ್ಲಿ ಹನಿ ಹನಿ. ಶಿವಗಂಗೆ ಬೆಟ್ಟದ ಚರಿತ್ರೆ ಹೊಯ್ಸಳ ಮತ್ತು ಗಂಗಾ ವಂಶಸ್ಥರ ಕಾಲದಿಂದಲೂ ಇದೆ. ಈ ಪರ್ವತವು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿದ್ದು 12ನೇ ಶತಮಾನದಲ್ಲಿ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಈ ಸ್ಥಳವನ್ನು ಉಲ್ಲೇಖಿಸಿದ್ದಾರೆ. ಹಾಗೆಯೇ ಹೊಯ್ಸಳ ಮತ್ತು ಗಂಗಾ ವಂಶಸ್ಥರ ಆಳ್ವಿಕೆಯಲ್ಲಿ ಶಿವಗಂಗೆಯು ಪ್ರಾಚೀನ ಜೈನ ನಗರವಾಗಿತ್ತು. ಹೊಯ್ಸಳ ರಾಜ ವಿಷ್ಣುವರ್ಧನನ ಪತ್ನಿ ರಾಣಿ ಶಾಂತಲಾದೇವಿಯು ಮಗನಿಲ್ಲದ ಕಾರಣ ಸನ್ಯಾಸಿ ದೀಕ್ಷೆ ಪಡೆದು ಶಾಂತಲಾ ಡ್ರಾಪ್ ಎಂಬಲ್ಲಿ ಆತ್ಮಹತ್ಯೆ ಮಾಡಿಕೊಂಡಳು ಎಂದು ಹೇಳಲಾಗುತ್ತದೆ. ಹಾಗೆಯೇ 16ನೇ ಶತಮಾನದಲ್ಲಿ ಶಿವಪ್ಪ ನಾಯಕರು ಕೂಡ ಈ ಒಂದು ಕೋಟೆನ ಕಟ್ಟು ಆಳಿದರು ಎನ್ನಲಾಗುತ್ತದೆ. ಹಾಗೆ ಮುಂದೆ ಮಾಗಡಿಯ ಕೆಂಪೇಗೌಡರು ಕೂಡ ಈ ಒಂದು ಕೋಟೆನ ಅಭಿವೃದ್ಧಿಗೊಳಿಸಿದರು ಮತ್ತು ತಮ್ಮ ನಿಧಿಯ ಭಾಗವನ್ನು ಇಲ್ಲಿ ಇಟ್ಟರು ಅಂತ ಹೇಳಲಾಗ್ತದೆ. ಹಾಗೆ ಈ ಒಂದು ಸ್ಥಳಕ್ಕೆ ಯಾಕೆ ಶಿವಗಂಗೆ ಅಂತ ಹೆಸರು ಬಂತಂತಂದರೆ, ಈ ಬೆಟ್ಟವು ಶಿವಲಿಂಗದ ಆಕಾರದಲ್ಲಿತ್ತು. ಅದಕ್ಕೋಸ್ಕರ ಈ ಒಂದು ಬೆಟ್ಟಕ್ಕೆ ಶಿವಗಂಗೆ ಎಂದು ಹೆಸರು ಬಂತಂತ ಹೇಳಲಾಗುತ್ತದೆ. ಅಂದರೆ ಇಲ್ಲಿ ಮುಖ್ಯವಾಗಿ ಇರುವಂತಹ ಸ್ಥಳಗಳು ಗಂಗಾಧರೇಶ್ವರ ದೇವಸ್ಥಾನ, ಹಾಗೆ ಶ್ರೀ ಹೊನ್ನಮ್ಮ ದೇವಿ ದೇವಸ್ಥಾನ, ಹಾಗೆ ಹಲವಾರು ತೀರ್ಥಗಳು ಇಲ್ಲಿದ್ದಾವೆ. ತೀರ್ಥಗಳು ಅಂತಂದರೆ ಅದರಲ್ಲಿ ಒಂದು ಪಾತಾಳಗಂಗೆ, ಹಾಗೆ ಅಂತರಗಂಗೆ, ಹಾಗೆ ಒಳಕಲ್ ತೀರ್ಥ.
ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಹಾಗೆ ಶಿವಗಂಗೆಯು ಚಾರಣಕ್ಕೆ ಜನಪ್ರಿಯವಾಗಿದೆ. ಅಂದರೆ ಇಲ್ಲಿ ಈ ಬೆಟ್ಟನ ಟ್ರೆಕ್ಕಿಂಗ್ ಮಾಡಲಿಕ್ಕೆ ತುಂಬಾ ಕೂಡ ಅದ್ಭುತವಾಗಿರುತ್ತೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಸೇಫ್ಟಿನೂ ಕೂಡ ಎಲ್ಲ ಥರದ್ದು ಸುರಕ್ಷತೆನೂ ಕೂಡ ಹಾಕಿದ್ದಾರೆ. ನೀವು ಟ್ರೆಕ್ಕಿಂಗ್ ಮಾಡಿ ಒಂದೊಳ್ಳೆ ಅನುಭವವನ್ನು ಪಡಿಬಹುದು. ಬನ್ನಿ ಇವಾಗ ನಾವು ಕೂಡ ಟ್ರೆಕ್ಕಿಂಗ್ ಮಾಡೋಣ. ಬೆಟ್ಟದ ಒಂದು 30% ಬಂದಾಗ ಈ ಕಡೆ ಇಲ್ಲಿ ಒಂದು ಅಂಗಡಿ ಸಿಗುತ್ತೆ ನಿಮಗೆ, ಎಲ್ಲ ಥರ ಫ್ರೂಟ್ ಸಾಲೆಡ್ ಸಿಗುತ್ತೆ ನೋಡಿ ಇಲ್ಲಿ. ಹಾಂ, ಇನ್ನು ಎಷ್ಟು ದೂರ ಇದೆ ಅಣ್ಣ ಪೀಕಿಗೆ ಹೋಗೋಕ್ಕೆ? ಇನ್ನೂ ಮುಕ್ಕಾಲು ಭಾಗ ಇದೆ, ಈ ಕಾಲು ಭಾಗದಲ್ಲಿ ಇದ್ದೀರಾ. ಇನ್ನೊಂದು 3 ಕಿಲೋಮೀಟ್ರ್ ಆಗ್ತಾ? 3.5 ಕಿಲೋಮೀಟರ್ 4 ಕಿಲೋಮೀಟರ್ ಆಗುತ್ತೆ. 4 ನಾವು ಬೆಟ್ಟನ ಕಾಲು ಭಾಗ ಹತ್ಬಿಟ್ಟು ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿತೀವಿ. ನಾಯಿ ಬಂತು ನೋಡಿ, ಈ ಥರ ದಾರಿಗಳಿರ್ತವೆ, ಹುಷಾರಾಗಿ ಹೋಗಿ. ಏನು ಪೀಕಿಗೆ ಹೋಗಿ ಬಂದ್ರಾ? ಪೀಕಿಗೆ ಹೋಗಿ ಬಂದ್ರಾ? ಎಷ್ಟು ಕಿಲೋಮೀಟ್ರ್ ಆಗ್ತದೆ? ಇಷ್ಟ ಹತ್ಬೇಕಾ? ಇವಾಗ ಹತ್ತಿದ್ರಲ್ಲ ಇಷ್ಟ ಹತ್ಬೇಕಾ? ಜಾಸ್ತಿ ಒಂದು 3 ಕಿಲೋಮೀಟ್ರ್ ಆಗ್ತದ? ಎಕ್ಸಾಕ್ಟಾಗಿ ಯಾರು ಹೇಳಲ್ಲ ಎಷ್ಟು ಕಿಲೋಮೀಟ್ರ್ ಆಗ್ತಂತ. ಒಟ್ಟು ಟ್ರೆಕ್ ಮಾಡ್ತಾಯಿದ್ದೀವಿ ನಾವು. ಅಯ್ಯಪ್ಪ ನೋಡಿ, ಈ ಥರ ಬರುತ್ತೆ ನಿಮಗೆ. ಹತ್ತ ಕ್ರಿಟಿಕಲ್ ಆಗಿ ಬರುತ್ತೆ ಈ ಒಂದು ಟ್ರೆಕ್ಕಿಂಗು. ಇಲ್ಲಿ ಗ್ರಿಪ್ಪಿಗೆ ಇಲ್ಲೆಲ್ಲ ರಾಡ್ಗಳೆಲ್ಲ ಮಾಡಿದ್ದಾರೆ. ಇನ್ನು ಹಿಡ್ಕೊಂಡು ಹತ್ತಿ ಇರೋದ್ರಾಗ. ಓಕೆ ಬನ್ನಿ ಹೋಗೋಣ. ನಾವು ಪೀಕಿಗೆ ಹೋಗ್ತಾ ಇರ್ತೀವಿ. ಡೈರೆಕ್ಟಾಗಿ ಪೀಕಿಗೆ ಹೋಗಿ ತೋರಿಸ್ತೀವಿ ನಾವು ಇಲ್ಲಿಂದ. ಓಂ ನಮಃ ಶಿವಾಯ. ಹತ್ಬಿಡೋಣ. ನಾವಿನ್ನೂ ಅರ್ಧ ಕೂಡ ಬೆಟ್ಟ ಹತ್ತಿಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗ್ತದೆ. ನಾವು ಹಚ್ಕೊಂಡಂಥ ವಿಭೂತಿನೂ ಕೂಡ ಅಳಿಸೋಗಿದೆ ಆ ಬೆವರಿಗೆ. ಬಂಡೆಗೆ ಮೆಟ್ಲು ಮಾಡಿಬಿಟ್ರೆ ಸೈಡಲ್ಲಿ ಗ್ರಿಪ್ಪಿಗೆ ಸರಳುಗಳು ಮಾಡಿಬಿಟ್ಟಿದ್ದಾರೆ. ಕಬ್ಬಿಣ ಸರಳುಗಳೆಲ್ಲ ಕಬ್ಬಣ ಕಟ್ಬಿಟ್ಟವ್ರೆ. ಹಿಡ್ಕೊಂಡು ಹತ್ತಿದ್ದೀನಿ ನೋಡಿ ನಾನು. ಅಲ್ಲೇನು ಒಳಕಲ್ತಿರ್ತಾ ಇದೇನಾ? ಹೌದೌದು, ಹೋಗ್ತೀವಿ. ಈಗ ನೆಕ್ಸ್ಟ್ ಸಿಗೋದೆ ಒಳಕಲ್ ತೀರ್ಥನ ನೋಡೋಣ ಏನು ಹೇಗಿದೆ ಅಂತ. ಒಳಕಲ್ ತೀರ್ಥ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಬನ್ನಿ ನೋಡಿ, ಎಂಥ ಟ್ರೆಕ್ಕಿಂಗು ರೀ ಇದು. ತುಂಬ ಅದ್ಭುತವಾಗಿದೆ ಈ ಒಂದು ಟ್ರೆಕ್ಕಿಂಗು. ಇದು ಒಳಕಲ್ಲು ತೀರ್ಥ. ಇದು ನೋಡಿ ಒಳಕಲ್ಲು ತೀರ್ಥ. ಇವಾಗ ಒಳಗಡೆ ಹೋಗ್ತಿದ್ವಿ. ಇಲ್ಲಿ ಒಬ್ಬರಿಗೆ 5 ರೂಪಾಯಿ ತಗೊಂತಾರೆ ಟಿಕೆಟ್. ಇಲ್ಲಿ ಪಾತಾಳ ಗಂಗೆ ಅಷ್ಟೇ, ಇಲ್ಲಿ ಒಳಕಲ್ಲು ತೀರ್ಥ ಅಷ್ಟೇ. ಎಲ್ರಿಗೂ 5 ರೂಪಾಯಿ ತಗೊಂತಾರೆ ಎಂಟ್ರಿ. ಇದು ನೋಡಿ ಒಳಕಲ್ಲು ತೀರ್ಥ ಅಲ್ಲಿ ಭೇಟಿ ಮಾಡಿದ್ವಿ. ಒಳಕಲ್ಲು ತೀರ್ಥಕ್ಕೆ ಹೋಗಿ ಆ ತೀರ್ಥ ಸಿಕ್ತು ನಮಗೆ. ನಾವು ತೀರ್ಥನ ಮೇಲೆ ಎರ್ಚ್ಕೊಂಡು ಬಂದ್ವಿ. ಹಾಗೆ ಒಳಕಲ್ಲು ತೀರ್ಥದ ಒಂದು ಸ್ಥಳನ ವಿಡಿಯೋ ಮಾಡುವಾಗಿಲ್ಲ. ಅಲ್ಲಿನ ಒಬ್ಬ ಸ್ವಾಮಿಗಳು ಹೇಳಿದ್ರು ಇಲ್ಲಿ ಮಾಡುವಾಗಿಲ್ಲ, ಇಲ್ಲಿ ಪರ್ಮಿಷನ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಮಾಡೋಕ್ಕಾಗಲಿಲ್ಲ, ಅಲ್ಲಿ ತೋರ್ಸೋಕ್ಕಾಗಲಿಲ್ಲ. ಡೈರೆಕ್ಟಾಗಿ ನೀವೇ ಬಂದು ನೋಡಿ. ಈ ಬಂಡೆಗಳು ನೋಡ್ಬೋದು ಯಾವ ಥರ ಕಾಣಿಸ್ತದೆ ನಿಮಗೆ. ಓಹ್ ನೋಡಿ, ಬಂಡೆಗೆ ಸಂದೇಲಿ ಹೋಗ್ಬೇಕಾಗುತ್ತೆ ಎತ್ಕಂತ. ಇಲ್ಲಿ ಒಂದು ದೇವಸ್ಥಾನ ಬಂತು, ಇಲ್ಲಿ ಲಿಂಗ ಇದೆ ನೋಡಿ. ಇಲ್ಲೊಂದು ತೀರ್ಥ ಬಂತು. ಇದೊಂದು ದೇವಸ್ಥಾನ, ಶಿವೊಂದು ಲಿಂಗ ಇದೆ. ಇದು ನೋಡಿ ಶ್ರೀ ಕುಂಭಾವತಿ ತೀರ್ಥ ಅಂತೆ ನೋಡಿ. ಇದು ಈಗ ಅಲ್ಲಿ ತೀರ್ಥನ ಮೈ ಮೇಲೆ ಹರ್ಚ್ಕೊಳ್ಳೋಣ. ಇದು ನೋಡಿ ಶ್ರೀಮಾತೆ ಗಂಗಾ ಪರಮೇಶ್ವರಿ ಸನ್ನಿಧಿ. ಇದು ಇಲ್ಲಿ ಕುಂಭಾವತಿ ತೀರ್ಥ ಕೂಡ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅರಕೆ ಕಟ್ಕೊಂಡವ್ರೆ ಎಲ್ಲ ಏನೇನೋ ಕಟ್ತವ್ರೆ. ಅದ್ಭುತವಾಗಿದೆ. ಒಂದು ಬಂಡೆಯ ಕೆಳಗಡೆ ಇದೆ ಇದು, ದೊಡ್ಡ ಬಂಡೆಯ ಕೆಳಗಡೆ. ಎಷ್ಟೊಂದು ಸುಂದರವಾಗಿದೆ ಇದು ನೋಡಿ. ಇದ್ರ ಮೇಲೆ ಹತ್ಬೇಕು ನಾವು ಇವಾಗ. ಓಹೋ, ಇನ್ನು ಟ್ರೆಕ್ಕಿಂಗ್ ಅಭಿ ಬಾಕಿ. ಕಲ್ಲಿನ ಮೇಲೆ ಏನೋ ಗೋಪುರ ಕಟ್ಟಿದ್ದಾರೆ. ಅದು ನಂದಿ ದೇವಸ್ಥಾನ ಇದೆ ಅಲ್ಲಿ ಚಿಕ್ಕದಾಗಿ. ಅಲ್ಲಿಗೆ ಹೇಗೆ ಹೋಗ್ಬೇಕು ನನಗೆ ಗೊತ್ತಿಲ್ಲ. ನೋಡಿ ಝೂಮ್ ಮಾಡ್ತೀನಿ.
ಇನ್ನು ಎಷ್ಟು ದೂರ ಇದೆ? ಹಾಂ ಅಬ್ಬಾ, ಮೇಲೆ ಬಂದರೆ ನಮ್ಮ ವಾನರ ಸೈನ್ಯದ ಹಾವಳಿ ಜಾಸ್ತಿ ಆಗುತ್ತೆ. ನೋಡಿ, ಈ ಪವಿತ್ರವಾದ ಸ್ಥಳದಲ್ಲಿ ಈ ಥರ ಎಲ್ಲ ಹೆಸರುಗಳನ್ನೆಲ್ಲ ಬರೀತಾರೆ. ದಯವಿಟ್ಟು ಬರಿಬೇಡಿ. ಇದೇನು ಲವ್ ಸ್ಪಾಟ್ ಅಲ್ಲ, ಇದು ಒಂದು ಸುಕ್ಷೇತ್ರ, ಇದು ಧಾರ್ಮಿಕ ಸ್ಥಳ. ದಯವಿಟ್ಟು ಈ ಥರ ಎಲ್ಲ ಹೆಸರುಗಳನ್ನ ಯಾರೂ ಬರೆಯೋಕ್ಕೆ ಹೋಗ್ಬೇಡಿ. ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೀವಿ, ಮಳೆ ಅನಗ್ತಾ ಐತಿ ಸಣ್ಣಕ್ಕೆ. ಇಷ್ಟು ನೀವು ಟ್ರೆಕ್ ಮಾಡಿದಾಗ ಇಲ್ಲಿ ಶಿವಪಾರ್ವತಿ ಒಂದು ವಿಗ್ರಹ ಇರೋ ದೇವಸ್ಥಾನ ಬರುತ್ತೆ. ಕೈಲಾಸ ಬಾಗಿಲು ಅಂತ ಇದೆ ಇಲ್ಲಿ. ಇದು ಕೈಲಾಸ ಬಾಗಿಲು ಅಂತ ನೋಡಿ, ಶಿವಪಾರ್ವತಿ ಇದ್ದಾರೆ, ಹಾಗೆ ನಂದಿ ಇದ್ದಾನೆ ಕೆಳಗಡೆ. ಕೈಲಾಸ ಬಾಗಿಲು ಅಂತ ಅಲ್ಲಿ ಬರೆದು ಲಾಕ್ ಮಾಡಿಬಿಟ್ಟವ್ರೆ. ನಾವು ಇನ್ನು ಮೇಲೆ ಹತ್ಬೇಕು ನೋಡಿ, ಇಲ್ಲಿ ತೋರಿಸ್ತೀನಿ. ಅಲ್ಲಿಗೆ ಹೋಗ್ಬೇಕಾದ್ರೆ ಪೀಕ್ ಮಂಜಿಂದ ಮುಚ್ಕೊಂಡ್ಬಿಟ್ಟಿದೆ. ತ್ರಿಶೂಲದ ಮೇಲೆ ಕಾಣಿಸ್ತಿದೆ ನೋಡಿ ಶಿವಪಾರ್ವತಿ. ಇದರಿಂದ ಇಲ್ಲಿ ಕೈಲಾಸ ದ್ವಾರ ಇದೆ ಇಲ್ಲೇ. ಇಲ್ಲಿಗೆ ಹತ್ಬೇಕಿಂದ ಓ ಓ ಓ ಓ ಓ ಇಲ್ಲಿಂದ ದೊಡ್ಡ ಸ್ಟಾರ್ಟ್ ಆಗುತ್ತೆ. ಕೈಲಾಸಕ್ಕೆ ಇಲ್ಲಿಂದ ದಾರಿ ಸ್ಟಾರ್ಟ್ ಆಗುತ್ತೆ ನೋಡಿ. ವಾವ್, ಬ್ಯೂಟಿಫುಲ್. ಅಂತೂ ಕೈಲಾಸಕ್ಕೆ ಬಂದುಬಿಟ್ವಿ, ಅಂದರೆ ಇನ್ನೂ ಬಂದಿಲ್ಲ, ಇನ್ನೂ ಹತ್ತತ್ತು ತುಂಬ ಇದೆ. ಇಲ್ಲಿಂದ ರಿಯಲ್ ಆದ ಒಂದು ಟ್ರೆಕ್ಕಿಂಗ್ ಶುರು ಆಗುತ್ತೆ. ವಾವ್ ವಾವ್ ವಾವ್, ವಾಟ್ ಎ ಬ್ಯೂಟಿಫುಲ್. ನೋಡಿ ಇಲ್ಲಿ ಫುಲ್ಲು ಫಾಗೆಲ್ಲ ಅಲ್ಲೆಲ್ಲ ಕವರ್ ಆಗಿಬಿಟ್ಟಿದೆ. ಇವಾಗ ಅಲ್ಲಿ ಬೆಟ್ಟಕ್ಕೆ ಹತ್ತಬೇಕು, ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ ಈ ಒಂದು ಟ್ರೆಕ್ಕಿಂಗು. ತುಂಬ ಡೇಂಜರಸ್ ಕೂಡ ಇದೆ. ಇವಾಗ ಹತ್ತೋಣ ನೋಡಿ. ಇದನ್ನು ನೋಡಿದ ತಕ್ಷಣ ಇನ್ನೊಂದು ಸ್ವಲ್ಪ ಎನರ್ಜಿ ಬೂಸ್ಟ್ ಆಯ್ತು ನಮಗೆ ಹತ್ತಕ್ಕೆ, ಇಲ್ಲಿ ಬಂದ ತಕ್ಷಣ. ಯಾಕಂದರೆ ಕೈಲಾಸ, ಅಲ್ಲಿಗೆ ಹೋದರೆ ಕೈಲಾಸ ಸ್ವರ್ಗ ಸಿಗುತ್ತೆ ಅಲ್ಲಿಗೆ ಹೋದರೆ. ಓಂ ನಮಃ ಶಿವಾಯ. ಹತ್ಬಿಡೋಣ ಇವಾಗ. ಈಗ ನೋಡಿ, ಇವಾಗ ಇದೇ ಟ್ರೆಕ್ಕಿಂಗು, ಕೈಲಾಸ ಅದು ಸ್ವರ್ಗ ನೋಡಿ. ಇದು ಕಾಣಿಸುತ್ತಲ್ವಾ, ಅದೇ ಸ್ವರ್ಗ. ಇವಾಗ ಹತ್ತೀವಿ, ಇವಾಗ ಮೇಲೆ ಹತ್ತವ್ರೆ ಭಾಳ ನೋಡಿ. 90 ಡಿಗ್ರಿ ಆ್ಯಂಗಲಲ್ಲಿದೆ ಇದು, ತುಂಬಾ ಕಷ್ಟವಾಗಿದೆ ಈ ಒಂದು ಟ್ರೆಕ್ಕಿಂಗು. ಇವಾಗ ಹತ್ತೋಣ ಬನ್ನಿ. ನೋಡಿ, ಇಲ್ಲಿಂದ ಮೆಟ್ಲುಗಳು ಸ್ಟಾರ್ಟ್ ಆಗ್ತವೆ. ನೀವು ನೋಡ್ತಾ ಇರ್ಬೋದು ಮೆಟ್ಲುಗಳು ಯಾವ ಥರ ಇದೆ ಅಂದರೆ 90 ಡಿಗ್ರಿ ಆ್ಯಂಗಲ್ ಇದೆ ಗುರು. ಬಂಡೆ ನೋಡಿ 90 ಡಿಗ್ರಿ ಆ್ಯಂಗಲ್ ಇದೆ, ಅಲ್ಲಿ ತೋರಿಸಿ ನಿಮಗೆ. ಆ ಮೆಟ್ಲುಗಳು ನೋಡಿ, ಅಲ್ಲಿ ಮತ್ತೆ ಹಾಗೆ ಕಬ್ಬಣದ ಒಂದು ಪೈಪ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ ಸಪೋರ್ಟ್ಗೆ ಇಟ್ಕೊಳಕ್ಕೆ. ನೀವು ಸಪೋರ್ಟ್ ಇಟ್ಕೊಂಡೆ ಹತ್ಬೇಕಿದ್ನ. ಬನ್ನಿ ನೋಡಿ, ಈ ಮೆಟ್ಲು ನೋಡ್ಬೋದು ನೀವು. 90 ಡಿಗ್ರಿ ಆ್ಯಂಗಲ್ ಇದೆ ಗುರು ಇಲ್ಲಿ ಹತ್ತಕ್ಕೆ. ಯಪ್ಪ, ನಾನು ನಿಜವಾಗ್ಲೂ ಫಸ್ಟ್ ಟೈಮ್ ಬರ್ತಿರೋದು ಇಲ್ಲೆಲ್ಲ. ಹೋದರೆ ಹೇಳ್ತಿದ್ರು ತುಂಬಾ ಕಷ್ಟ ಅಲ್ಲಿ ಹತ್ತೋದು ಅಂತ ಹೇಳ್ಬಿಟ್ಟು. ಕೆಲವೊಬ್ಬರು ಹೇಳ್ತಿದ್ರು ಅಲ್ಲಿ ಅಲೌ ಇಲ್ಲ ಇವಾಗ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಬಂದಿರಲಿಲ್ಲ. ಒಂದು ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆ ನಾನು ಶಿವಗಂಗಾ ಬೆಟ್ಟಕ್ಕೆ ಬರಬೇಕಂತ. ಇವತ್ತು ನನ್ನ ಆಸೆ ಕನಸು ಈಡೇರಿದೆ. ಬನ್ನಿ ಹತ್ತನ. ಓಂ ನಮಃ ಶಿವಾಯ. ಇಲ್ಲಿ ವಿಡಿಯೋ ಮಾಡೋದು ತುಂಬ ಕಷ್ಟ ಹತ್ಕೊಂಡು, ಆದರೂ ಕೂಡ ನಾನು ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ನೋಡಿ ಎಷ್ಟೊಂದು ಕ್ರಿಟಿಕಲ್ ಆಗಿದೆ ನೋಡಿ. ಯಪ್ಪ, ಓ ಮೈ ಗಾಡ್. ಏ ಬ್ಯಾಗ್, ಓ ಬ್ಯಾಗ್ ನೋಡಿ. ಅಲ್ಲಿ ಹತ್ತವ್ರು ನೋಡಿ, ಎಷ್ಟು ಕೆಳಗಡೆಯಿಂದ ಹತ್ತಿದ್ದಾರೆ ನೋಡಿ. ಇನ್ನು ಸುಮಾರು ಎತ್ತರ ಇದೆ, ನೋಡ್ಬೋದು ನೀವು. ಇನ್ನು ಆಗ್ತಾನೆ ಇದ್ದಾರೆ. ಅವ್ರಿಗೆ ಬಂದಾಗ ಈ ಒಂದು ದೊಡ್ಡ ಕಲ್ಲಿನ ಒಂದು ಬುಡಕ್ಕೆ ಬಂದ್ವಿ. ಇದೇ ಕಲ್ಲು ಹತ್ತದ ನಾವು ಇವಾಗ. ಮೇಲೆ ಪೀಕ್ ನೋಡಿ ಕಾಣ್ತಿದೆ ಅಲ್ಲಿಗೆ. ಇದ್ರ ಕೆಳಗಡೆ ಯಾವುದೋ ಒಂದು ದೇವಸ್ಥಾನ ಇದೆ, ಬಟ್ ದೇವಸ್ಥಾನನೋ ಏನೋ ಗೊತ್ತಿಲ್ಲ ನಮಗೆ. ಇಲ್ಲಿಂದ ಮಳೆ ಬರ್ತಿದೆ, ಆ ನೀರು ನೋಡ್ಬೋದು ನೀವು ಹೆಂಗೆ ನಿಂತಿದೆ ಅಂತ. ಇಲ್ಲಿಂದ ಬಂಡೆ ನೋಡಿ ಹೆಂಗೆ ಕಾಣಿಸ್ತಿದೆ. ಇದು ಟ್ರೆಕ್ಕಿಂಗರು ನೋಡಿ. ಸೇ ನೋ ಟು ಪ್ಲಾಸ್ಟಿಕ್. ಎಸ್, ಪ್ಲಾಸ್ಟಿಕ್ ಬಿಸಾಕಬೇಡಿ ನೋಡಿ. ಈ ಕೋತಿಗಳು ಸಿಕ್ಕಾಪಟ್ಟೆ ಹುಷಾರಾಗಿರಿ. ಏನಾರು ತಂದರೆ ಎಲ್ಲ ಕಿತ್ಕೊಳ್ತವೆ. ಈ ಬ್ಯಾಗ್ಗಳಂತೂ ಸಿಕ್ಕಾಪಟ್ಟೆ ಕಿತ್ಕೊಳಕ್ಕೆ ಬರ್ತಾವೆ. ಏನಾರು ಹಿಡ್ಕೊಂಬನ್ನಿ, ಕೋಲಾಗಿಲ್ಲ. ತುಂಬಾ ಡೇಂಜರಸ್ ಕೋತಿಗಳು. ಅದು ಯಾವುದೋ ಇದೆ. ಹೇಯ್ ನೋಡಿ, ನಮ್ಮ ಸೆಕ್ಯೂರಿಟಿಗೆ ನೋಡಿ. ನೋಡಿ, ಫೈನಲಿ ಪೀಕ್ ರೀಚ್ ಆಗಿದ್ದೀವಿ. ಇನ್ನೊಂದು ಸ್ವಲ್ಪ ಇದೆ. ಅಲ್ಲಿ ನೋಡ್ಬೋದು ನೀವು, ನಂದಿ ವಿಗ್ರಹ ಕಾಣಿಸುತ್ತೆ, ಅಲ್ಲಿಗೆ ಇರೋದು. ಮತ್ತು ಹಾಗೆ ಪೀಕ್ ಅಲ್ಲಿದೆ. ಈಗ ಅಲ್ಲಿಗೆ ಹೋಗೋಣ ನೋಡಿ. ಈ ಬಂಡೆ ಮೇಲೆ ಇದೆ ಒಂದು ನಂದಿ ವಿಗ್ರಹ.
ಈ ಬಂಡೆಯಲ್ಲೇ ಕೆತ್ಬಿಟ್ಟಿರೋದನ್ನ, ಅದು ಸಪ್ರೇಟ್ ಇಲ್ಲ, ಅದು ಈ ದೊಡ್ಡ ಬಂಡೆಯಲ್ಲೇ ಕೆತ್ಬಿಟ್ಟಿರೋದು ಅದನ್ನು. ಓ ನಮಃ ಶಿವಾಯ. ನೋಡಿ ನಂದಿ ಇದೆ, ಒಂದೇ ಕಲ್ಲಲ್ಲಿ ಕೆತ್ತಿರ್ತಕ್ಕಂಥ ನಂದಿ ಇದು. ವಾ ನೋಡಿ ಕೆಳಗಡೆ ಪ್ರಪಾತನೇ ಇದೆ, ಕಾಲಿಡ್ಲಿಕ್ಕೂ ಜಾಗಿಲ್ಲ, ಅಷ್ಟು ಕಂಪ್ರೆಸ್ ಆಗಿದೆ ಈ ಒಂದು ಸ್ಥಳ. ನೋಡಿ ನಂದಿ, ಏಕಶಿಲಾ ನಂದಿ ಇದು, ತುಂಬ ಒಂದು ಕಲ್ಲಲ್ಲಿ ಕೆತ್ತಿರ್ತಕ್ಕಂಥ ನಂದಿ ಇದು. ನಾವು ನಂದಿ ಮೇಲೆ ನಿಂತ್ಕೊಂಡಿದ್ದೀವಿ ನೋಡಿ. ಇಷ್ಟು ದೊಡ್ಡ ಬೆಟ್ಟ ಹತ್ತಿದ್ವಿ, ಸುಮಾರು ಏನಿಲ್ಲ ಅಂತಂದ್ರೂ ಒಂದು 5 ಕಿಲೋಮೀಟ್ರ್ ಟ್ರೆಕ್ಕಿಂಗೇ ಮಾಡಿದ್ವಿ ಬೆಟ್ಟನ, ಸುತ್ತಾರ್ಕಂಡು ಇಲ್ಲಿವರೆಗೂ ಪೀಕಿಗೆ ಬಂದಿದ್ದೀವಿ ನೋಡಿ. ಅಂತೂ ಶಿವಗಂಗೆ ಪೀಕಿಗೆ ಬಂದಿವಿ ಗುರು. ಸರ ಕೇಕೆ ಹಾಕ್ಬಿಡ. ಇಲ್ಲಿ ನೋಡಿ ಎಷ್ಟೊಂದು ಸುಂದರವಾಗಿದೆ, ನೋಡ ಇಲ್ಲಿ ಮಂಜು. ಕಾಂಡಿಮೆಂಟ್ಸ್ ಕೂಡ ಇದೆ ನಿಮಗೆ, ಲೆಮನ್ ಜ್ಯೂಸು, ಎಲ್ಲದಕ್ಕೂ ನೀರು ಮತ್ತು ಬೇಕಾದ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ, ಅಲ್ಲಿ ತಗೋಬೋದು. ನೋಡಿ ಇದು ಗಂಗಾಧರೇಶ್ವರ ಟೆಂಪಲ್ ಅಂತೆ. ಇದು ಗಂಗಾಧರೇಶ್ವರ, ಗಂಗಾಧರೇಶ್ವರ ಟೆಂಪಲ್ ಇದು. ಹಾಗೆ ಇದು ವೀರಭದ್ರೇಶ್ವರ ಟೆಂಪಲ್. ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ನೋಡಿ. ನೋಡಿ ಎಷ್ಟೊಂದು ಮಂಜು, ಎಲ್ಲಿ ಏನು ಕಾಣ್ತಿಲ್ಲ ಆ ಕಡೆ ದೂರ ಹೋದರೆ, ನಮ್ಮ ಫೇಸ್ ಅಷ್ಟೇ ಕಾಣ್ತಿದೆ. ಸುತ್ತಲೂ ನೋಡಿ ಎಷ್ಟೊಂದು ಮಂಜು ತುಂಬ್ಕೊಂಬಿಟ್ಟಿದೆ ಈ ಬೆಟ್ಟದ ತುಂಬೆಲ್ಲ. ಇದು ಶಿವಗಂಗೆ ಬೆಟ್ಟ ಪೀಕ್, ನಾವು ಶಿವಗಂಗಾ ಬೆಟ್ಟದ ಪೀಕಲ್ಲಿದ್ದೀವಿ ನೋಡಿ. ಎಷ್ಟು ಸುಂದರವಾದ ಒಂದು ಸ್ಥಳ ಅಂತ ಹೇಳ್ಬೋದು. ಅಂದರೆ ನಾವು ಅಷ್ಟು ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಿರೋದು, ಇಲ್ಲಿಗೆ ಬಂದಾಗ ಆ ಆಯಸ್ಸು ಎಲ್ಲ ಹೊರಟೋಗ್ಬಿಡುತ್ತೆ. ನಿಜವಾಗ್ಲೂ ಫೀಲ್ ಆಗುತ್ತೆ ನನಗೆ. ನಾವು ಹತ್ತಿದ್ದು ಮರ್ತೇ ಹೋಗ್ಬಿಟ್ಟಿದ್ದೀವಿ. ಇಲ್ಲಿಗೆ ಬಂದಾಗ ನಾವು ಎಷ್ಟು ಕಷ್ಟಪಟ್ಟು ಹತ್ತಿದ್ವೋ ಅದಕ್ಕಿಂತ ಒಂದು 100% ನಿಮಗೆ ಇಲ್ಲಿ ಸಂತೋಷ ಸಿಗುತ್ತೆ. ಇಲ್ಲಿಗೆ ಬಂದರೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿಗೆ ಬಂದರೆ ನೀವು ಬನ್ನಿ, ಹುಷಾರಾಗಿ ಬನ್ನಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ತುಂಬಾ ನೋಡಿ, ಎಲ್ಲರ ಜನ ಶೇರ್ ಮಾಡಿ ಈ ವಿಡಿಯೋನ ಆದಷ್ಟು ಬಗ್ಗೆ. ಯಾಕಂದರೆ ಎಲ್ಲದೂ ಕೂಡ, ಪ್ರತಿಯೊಂದು ಸ್ಥಳನೂ ಕೂಡ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ಓಕೆ ನೋಡಿ, ಕೆಳಗಡೆ ನೋಡ್ಬೋದು ಮಂಜು ಎದ್ದಾಳ್ತಾನೇ ಇದೆ ನೋಡಿ. ಮಂಜು ನೋಡಿ ಹೆಂಗೆ ಬರ್ತಾ ಇದೆ ನೋಡಿ. ಮಂಜು ನೋಡಿ, ಮಂಜು ಯಾವ ಥರ ಬರ್ತಿದೆ. ವಾವ್, ಮಂಜು ನೋಡಿ, ಮಂಜು ಇವಾಗ ಬಿಡ್ತು. ಈ ಕಡೆ ಹೋಯ್ತು, ಗಾಳಿ ಬರ್ತಾ ಇತ್ತಲ್ಲ, ಅದಕ್ಕೆ ಮಂಜು ಬಿಡ್ತು ನೋಡಿ. ಈಗ ಮಂಜು ಹೋಗ್ತಾ ಇದೆ ನೋಡಿ, ಮಂಜೆಲ್ಲ ಹೋಗ್ತಾ ಇದೆ ಆ ಕಡೆ. ಮಂಜು ಬಿಡ್ತು, ಕ್ಲಿಯರಾಗಿ ಕಾಣಿಸ್ತಿದೆ ನೋಡಿ. ಇವಾಗ ಫುಲ್ಲು ಕ್ಲಿಯರಾಗಿ ಕಾಣಿಸ್ತಿದೆ. ಎಲ್ಲಿ ನೋಡಿದ್ರೆ ಬೆಟ್ಟ ಗುಡ್ಡಗಳೇ ನಿಮಗೆ ಕಾಣಿಸ್ತಿರೋದು. ಇಲ್ಲಂತೂ ಒಂದು ಸುಂದರವಾದ ಈ ದೃಶ್ಯಾವಳಿನ ಅಂತ ಹೇಳ್ಬೋದು. ಒಂದು ವ್ಯೂ ಅಂತೂ ಎಕ್ಸ್ಟ್ರಾಡಿನರಿ ವ್ಯೂ ಅಂತೂ. ವಾವ್, ಬ್ಯೂಟಿಫುಲ್. ಜೀವನದಲ್ಲಾದರೂ ಒಂದು ಸರಿ ಏನಾದರೂ ಬನ್ನಿ ಇಲ್ಲಿಗೆ. ಕರ್ನಾಟಕದಲ್ಲಿದ್ದರೆ, ಬೇರೆ ಸ್ಟೇಟ್ನವ್ರು ಎಲ್ಲರೂ ಬರ್ತಾರೆ ಇಲ್ಲಿಗೆ. ವಾಹ್ ನೋಡಿ, ಶಾಂತಲಾ ಡ್ರಾಪ್ ಅಂದರೆ ಇದೆ. ಶಾಂತಲಾ ದೇವಿ ಇಲ್ಲೇ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದು ನೋಡಿ. ಇಲ್ಲಿ ಇಳಿದ್ರೆ ನಿಮಗೆ ಪ್ರಪಾತ ಕಾಣುತ್ತೆ. ನಿಮ್ಗೆ ಹಾಗೆ ಸೇಫ್ಟಿಯಾಗಿ ರಾಡ್ಗಳು ಕಟ್ಬಿಟ್ಟಿದ್ದಾರೆ, ಡಬ್ಬಲ್ಲು ಸ್ಟೀಲ್ ರಾಡ್ ಹಾಕ್ಬಿಟ್ಟಾರೆ. ಬ್ಯಾಗ್ ಕಿತ್ತಾಕ್ಬಿಟ್ಟಿತ್ತು. ಹೌದಾ ನೋಡಿ, ಇಲ್ಲಿ ವ್ಯೂ ಪಾಯಿಂಟ್ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪ್ರಪಾತ ಇದೆ. ನಿಜವಾಗ್ಲೂ ನೀವು ಈ ಪ್ರಪಾತ ನೋಡಿದ್ರೆ ಭಯಂಕರ ಭಯ ಆಗುತ್ತೆ. ಯಾರು ಕೂಡ ಇಲ್ಲಿ ಬರೋಕ್ಕೆ ಹೋಗ್ಬೇಡಿ. ನೋಡಿ ಪ್ರಪಾತ ಹೇಗಿದೆ ನೋಡಿ. ಓಹ್ ಯಪ್ಪ ಇಲ್ಲಿ ಪ್ರಪಾತ ನೋಡಿ ಹೇಗಿದೆ. ಶಿವ ಯಾರು ಬರೋಕ್ಕೆ ಹೋಗ್ಬೇಡಿ ಇಲ್ಲಿಗೆ. ಅಲ್ಲಿಂದ ಕೆಳಗಡೆ ಮತ್ತೆ ಎಳ್ಕೊಂಬಂದು ಇದು ಒಂದು ಪ್ರಪಾತದ ಸ್ಥಳದಲ್ಲಿ ಈ ಥರ ಈ ಸೇಫ್ಟಿ ಕಟ್ಬಿಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಮಂಜಲ್ಲಿ ನಾವು ಕೆಳಗಿಳಿತಿದ್ರೆ ಏನೂ ಕಾಣಲ್ಲ. ಅದಕ್ಕೋಸ್ಕರ ಈ ಒಂದು ಗ್ರಿಲ್ ಮಾಡಿದ್ದಾರೆ. ಇಲ್ಲಿ ಏನಿದ್ರೆ ನೋಡಿ, ಇಲ್ಲಿ ಸ್ಟೀಲ್ ಗ್ರಿಲ್ಗಳು ಹಾಕ್ಬಿಟ್ಟವ್ರೆ ಇಲ್ಲಿ. ಮತ್ತು ಅಲ್ಲಿ ಕಬ್ಣದ್ದು ಹಾಕಿದ್ರೆ ಅದು ತುಕ್ಕಿಡ್ದೋಗಿದೆ ಅಂತ ಮತ್ತೆ ಸ್ಟೀಲ್ ಹಾಕಿದ್ದಾರೆ. ನೀವು ನೋಡ್ಬೋದು ಪ್ರಪಾತ ಎಷ್ಟೊಂದು ಆಳವಾಗಿದೆ ಅಂತಂದರೆ. ಯಪ್ಪ, ಓ ಮೈ ಗಾಡ್, ನೋಡಿ ಎಷ್ಟೊಂದು ಪ್ರಪಾತ ಎಷ್ಟೊಂದು ಸುಂದರವಾಗಿ ಕಾಣ್ತಿದೆ. ಯಪ್ಪ, ಹಿಂದ್ಗಡೆ ನೋಡಿದಾಗ ನೀವು ಎಷ್ಟೊಂದು ಎತ್ತರವಾಗಿದೆ ಈ ಒಂದು ಬೆಟ್ಟ. ಶಿವ ಸುಮಾರು ಸಮುದ್ರ ಮಟ್ಟಕ್ಕಿಂತ 3000 ಅಡಿ ಎತ್ತರವಾಗಿದೆ ಅಂತ. ಇದು 3000 ಅಡಿಗಳಿಗಿಂತ ಏನೋ ಎತ್ತರವಾಗಿದೆ ಈ ಒಂದು ಬೆಟ್ಟ. ತುಂಬಾ ಎತ್ತರವಾಗಿದೆ. ಹಾಗೆ ಇಲ್ಲಿಂದ ವ್ಯೂ ನೋಡಿದ್ರೆ ತುಂಬಾ ಸ್ವರ್ಗದ ಥರ ಕಾಣಿಸುತ್ತೆ. ಬಟ್ ಸ್ವರ್ಗದ ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟ ಬರೋಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಡೇಂಜರ್ ಆಗಿದೆ ಈ ಒಂದು ಪ್ಲೇಸು. ನೋಡಿ ಇಳಿಜಾರಿದೆ ಇದು. ನಾನು ಬಂದಿದ್ದೀನಿ, ಮತ್ತು ಕಾಮೆಂಟ್ ಮಾಡಿಬಿಡಿ ನೀನು ಯಾಕೆ ಹಾಕಿದ್ದೆ, ನೀನು ಯಾಕೆ ಹೋಗಿದ್ದೀವಿ ಅಂತ. ನಾನೇನೋ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಇಲ್ಲಿಗಷ್ಟೇ. ಇಲ್ಲಿವರೆಗೂ ಬರಬೇಡಿ. ಇಲ್ಲೆಲ್ಲ ಗ್ರಿಲ್ ಹಾಕಿದ್ದಾರೆ, ಸಪೋರ್ಟಿಗೆ ಹಾಕಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಬರೋಕ್ಕೆ ಹೋಗಬೇಡಿ ಇಲ್ಲಿಗೆ. ಓಕೆ, ಅಲ್ಲಿ ಗರುಡಗಂಬ ಇದೆ ಪೀಕಲ್ಲಿ, ಅಲ್ಲಿ ಹೋಗೋಣ. ನಾವು ಆವಾಗಲೇ ನಿಮ್ಗೆ ಹೇಳ್ತಿದ್ವಲ್ಲ, ಒಂದು ಕಲ್ಲಿನ ಎತ್ತರ ಹೋಗ್ಬೇಕಂತ. ಇದೇ ಕಲ್ಲು ನೋಡಿ, ನಾನು ಕೆಳಗಿಂದ ತೋರಿಸಿದ್ನಲ್ಲ,
ಇದೇ ಕಲ್ಲಲ್ಲಿ ನೋಡಿ ನಾನು ಪ್ಲಾಸ್ಟ್ ಮಾಡ್ತೀನಿ ಅದನ್ನ. ಈಗ ಅಲ್ಲಿಗೆ ಹೋಗ್ತಾಯಿದ್ದೀವಿ, ಬನ್ನಿ ಹೋಗೋಣ. ನೋಡಿ ಮಂಗಗಳ ಕಾಟ ಜಾಸ್ತಿ ಅಲ್ಲಿ. ನೋಡೋ ಆ ಒಂದು ಬಂಡೆ ಕಲ್ಲಿದೆಯಲ್ಲ, ದೊಡ್ಡ ಬಂಡೆ, ಅದರಲ್ಲಿ ಕೆತ್ತಿರ್ತಕ್ಕಂಥ ಆ ಒಂದು ನಂದಿ ವಿಗ್ರಹ. ಜರ್ನಿ ವಿತ್ ರವಿರಾಜ್ ಅಂತ. ಜರ್ನಿ ವಿತ್ ರವಿರಾಜ್ DVG ಅಂತ ಇದು. ಕಾಯಿನ್ ತೋರ್ತಾರೆ ನೋಡಿ ಇಲ್ಲಿ. ಓಹ್, ಕೂರ್ಸಿದ್ರೆ ಏನು ಸಿಗ್ತದೆ? ಓಹೋ ಓಹೋ ಹೋ, ಎಂತೆಂಥ ನಂಬಿಕೆಗಳು. ಹೌದು ನೋಡಿ, ಆ ಕಾಯನ್ನ ಆ ಕಡೆ ಅದ್ರ ಮೇಲೆ ಎಸಿದ್ರೆ ಏನೋ ನೆರವೇರುತ್ತಂದ್ರೆ. ಪಕ್ಕ ಬಿಸಾಕ ನಿನ್ನ. ಕಾಯನ್ಗಳ ತೂರಾಟ. ತೂರೆ ಬೆಲೆ ಆಡ್ತಾ ಇದಾರೆ ಗುರಿಯಲ್ಲಿ. ನೋಡಿ, ಈ ಒಂದು ಶಿವಗಂಗಾ ಬೆಟ್ಟದ ಟ್ರಕ್ ಹಾಗೆ ಶಿವಗಂಗಾ ಬೆಟ್ಟದ ಒಂದು ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಂಥದೇ ಒಂದು ಒಳ್ಳೆ ವಿಡಿಯೋದ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.